हर हर मोदी, हर हर मोदी, हर हर मोदी, हर हर मोदी। ಹೆಂಗ್ ಪುಂಗ್ಲಿ ಸ್ಕ್ರೀನ್ ಮುಂದೆ ಆಸೀನರಾದಂತ ಸಮಸ್ತ ಚಿಂದಿ ಚಿತ್ರನ ಯೂಟ್ಯೂಬ್ ಚಾನೆಲ್ ನ ಚಂದಾದಾರರಿಗೆ ವಿಡಿಯೋ ಶುರುವಾಗ್ತಾ ಇದ್ದಂಗೆನೆ ಲೈಕ್ ಕೊಡಿಯೋರಿಗೆ ಹಾಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಹಾಕಕ್ಕೆ ಅಂತ ಬಂದಿರೋ ನನ್ನ ಸಮಸ್ತ ವೀಕ್ಷಕರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು. ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರು ಅಲ್ಲ, ಫಾಲೋವರು ಅಲ್ಲ, ಪೊಲಿಟಿಕಲ್ ಪಾರ್ಟಿಯ ಮೆಂಬರು ಅಲ್ಲ, ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಸೇಮ್ ಪಿಂಚ್. ನಾನು ಅಷ್ಟೇ, ನಮ್ ಚಕ್ಕು ಅಣ್ಣನ್ ತರಾನೇ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರು ಅಲ್ಲ, ಫಾಲೋವರು ಅಲ್ಲ, ಲೀಡರು ಅಲ್ಲ. ಹಂಗಾಗಿ ನೀವು ಭಕ್ತಿಯಿಂದ ನಿಮ್ ಸಂಘಗಳಲ್ಲಿ ಹೇಳ್ಕೊಟ್ರ ಕೆಟ್ಟ ಪದಗಳನ್ನೆಲ್ಲ ಕೈ ಹಾಕುಸ ಅಂತ ಮೈ ಜಿಬ್ರುಕೊಂಡು ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕುಟ್ಟಿದ್ರು ನಾನೇನು ತಲೆ ಕೆಡ್ಸ್ಕೊಳಲ್ಲ. ಐ ಕ್ಲಾಸ್ ಅಂಡ್ ಐ ಕ್ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ. ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ನಾನ್ ನೋಡಿದ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು. ಅಣ್ಣ ಹೆಂಗ್ ಪುಂಗ್ ಲೀ ಮಾತ್ನ ಭಕ್ತರಲ್ಲ ಅದ್ ಹೆಂಗ್ ಕೇಳಿದ್ರು ಅಂತ ನನಗೆ ಹೆಂಗೆಂಗೋ ಆಶ್ಚರ್ಯ ಆಗ್ತಾ ಇದೆ. ಅಣ್ಣನ ಭಾಷಣಗಳೆಲ್ಲ ಫುಲ್ ಕೊಯ್ಯಾಮಿಯ. ನನಗೆ ಚೆನ್ನಾಗಿ ಅಣ್ಣನಿಗೆ ಏನ್ ಚೆನ್ನಾಗಿ ಗೊತ್ತಿರಲ್ಲ ಹೇಳಿ. ಕೆನಡಾಕ್ ಹೋದ್ರು, ಮೆಕ್ಸಿಕೋಕ್ ಹೋದ್ರು, ಅಮೆರಿಕಾ ಹೋದ್ರು, 5 ರಾಷ್ಟ್ರಗಳನ್ನ ಸುತ್ತಾಡ್ಕೊಂಡು ವಾಪಸ್ ರಾತ್ರಿ 2:30ಗೆ ಭಾರತಕ್ಕೆ ಬಂದ್ರು. 2:30 ರಿಪೀಟಿಂಗ್ ಡ್ರೋನ್ ಪ್ರತಾಪ್ ಸ್ಟೈಲ್ ಇದು. 2:30 ಸ್ಟ್ರೆಸ್ ಮಾಡೋದು. ರಾತ್ರಿ 3 ಗಂಟೆಗೆ ಅರ್ಧ ಗಂಟೆ ಟೈಮ್ ಫ್ರೇಮ್ ಅಲ್ಲಿ ಮೀಟಿಂಗ್ ಹ್ಯಾಂಡಲ್ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಒಂದು ಮೀಟಿಂಗ್ ಅನ್ನು ಕರೆದು 3 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಮೀಟಿಂಗ್ ಮುಗಿಸಿ ತಮ್ಮ ಕೋಣೆಗೆ ಹೋಗಿ 1-1:30 ಬಿಗ್ ಬಾಸ್ ಹೌಸ್ ಅದು ಎಲ್ಲ ಕಡೆ ಕ್ಯಾಮ್ರಾ ಇಡಕ್ಕೆ. ಅದ ಚಕ್ರವರ್ತಿ ಏನಾದ್ರು ನಾಯಿ ತರ ಫಾಲೋ ಮಾಡ್ತಾ ಇದ್ರ. ಇಷ್ಟು ಹೆಕ್ಟಿಕ್ ಆಗಿ ಕೆಲಸ ಮಾಡುವಂತ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಹಿಂದೆಂದೂ ಕಂಡಿರಲಿಲ್ಲ. ಬುಡಿ 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 ಬರೀ ಬುಲ್ಡೆ. pmindia.gov.in ಇದು ಗವರ್ಮೆಂಟ್ ವೆಬ್ಸೈಟ್. ಇಲ್ಲಿಗೆ ಹೋದ್ರೆ PM ಅವರು ಅಫಿಷಿಯಲ್ ಕೆಪಾಸಿಟಿಲಿ ಯಾವ್ಯಾವ ಟ್ರಿಪ್ಸ್ ಹೋಗಿದ್ದಾರೆ ಮತ್ತೆ ಅದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೀವೇ ತಿಳ್ಕೊಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ. ಇವ್ರು ಹೇಳಿರೋ ಪ್ರಕಾರ ಡಿಮಾನಿಟೈಸೇಷನ್ ಆದ್ಮೇಲೆ ಕ್ಯಾನಡಾಗೆ ಇವ್ರು ಬಂದೇ ಇಲ್ಲ. ಕ್ಯಾನಡಾಗೆ ಇವ್ರು ಬಂದಿದ್ದು ಇಲ್ಲಿ ಹಾರ್ಪರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು 2015 ಅಲ್ಲಿ. ಅದಾದ್ಮೇಲೆ ಮೋದಿಜಿ ಅವರು ಕ್ಯಾನಡಾಗೆ ಬಂದೇ ಇಲ್ಲ, ಗ್ಯಾರಂಟಿಡ್ ಇದಂತೂ. ಆಮೇಲೆ ಮೆಕ್ಸಿಕೋ ಟ್ರಿಪ್ಪಿಗೆ ಹೋಗಿರೋದು ಅವ್ರು ಒಂದೇ ಒಂದ್ಸತಿ, ಅದು ಹೋಗಿರೋದು 4 ಜೂನ್ to 9 ಜೂನ್ 2016 ಟ್ರಿಪ್ ಅಲ್ಲಿ. ಅವಾಗ 5 ಕಂಟ್ರಿಗಳಿಗೆ ಹೋಗಿದ್ದಾರೆ: ಅಫ್ಘಾನಿಸ್ತಾನ್, ಕತಾರ್, ಸ್ವಿಟ್ಜರ್ಲೆಂಡ್, USA ಅಂಡ್ ಮೆಕ್ಸಿಕೋ. ಖರ್ಚು ಮಾಡಿರೋದು 13,91,66,000 ರೂಪಾಯಿಗಳು. ಇವ್ರು ಹೇಳಿರೋ ತರ US, ಮೆಕ್ಸಿಕೋ, ಕ್ಯಾನಡಾ ಒಟ್ಟೊಟ್ಟಿಗೆ ಟ್ರಿಪ್ ಮಾಡೇ ಇಲ್ಲ. ಏನೋ ಚಕ್ಕು ಅವರು ಫ್ಲೋ ನಲ್ಲಿ ತಪ್ಪ ಕಂಟ್ರಿಗಳು ಹೇಳಿರ್ಬೋದಪ್ಪ. ಡಿಮಾನಿಟೈಸೇಷನ್ ಆಗಿದ್ದು 8ನೇ ತಾರೀಕು ನವೆಂಬರ್ 2016. ಅದು ಕ್ಲೋಸೆಸ್ಟ್ ಏನಾದ್ರು ನೀವು ಹುಡುಕಿದ್ರು ಟ್ರಿಪ್ಸ್ ನ ಜಪಾನ್ ಸಿಗುತ್ತೆ. ಜಪಾನ್ಗೆ ಹೋಗಿದ್ದು ಇವರು 10ನೇ ತಾರೀಕು ನವೆಂಬರ್ ಇಂದ 12ನೇ ತಾರೀಕು ನವೆಂಬರ್ 2016 ವರೆಗೂ. ಇವ್ರು ಖರ್ಚು ಮಾಡಿದ ದುಡ್ಡು 13,05,86,000 ರೂಪಾಯಿಗಳು. 13ನೇ ತಾರೀಕು ಅಂದ್ರೆ 12ನೇ ತಾರೀಕು ಟ್ರಿಪ್ ಮುಗ್ದೋಯ್ತು. 13ನೇ ತಾರೀಕು ರಾತ್ರಿ ಇವ್ರೊಂದು ಮೀಟಿಂಗ್ ಇಟ್ಕೊಂಡಿದ್ರು ಡಿಮಾನಿಟೈಸೇಷನ್ ಬಗ್ಗೆ. ಅದಕ್ಕೆ ಪ್ರೂಫ್ಸ್ ಇದೆ. ಅದನ್ನ ತುಂಬಾ ಚೆನ್ನಾಗಿ ಪಬ್ಲಿಸೈಸ್ ಕೂಡ ಮಾಡಿದ್ರು. 2 ಗಂಟೆವರೆಗೂ ಮಾಡಿದ್ರು ನಮ್ಮ PM. ಅದ್ ಯಾಕೆ ಹೇಳಿದ್ರು ಗೊತ್ತಿಲ್ಲ, ಒಟ್ನಲ್ಲಂತೂ ಮಾಡಿದ್ರು, ಅದಂತೂ ಸತ್ಯ. ಆದ್ರೆ ನಮ್ ಚಕ್ಕು ಅವ್ರು ಹೇಳಿದ್ರಲ್ಲ ಅದಷ್ಟು ಸುಳ್ಳೆ. ಅಕಸ್ಮಾತ್ ಈ ಪೀಳಿಗೆಯವರು ನಾವು ಸ್ವಲ್ಪ ಎಡವಟ್ಟು ಮಾಡಿ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಿದರೆ ಬಹುಶಃ ನಮ್ಮ 5 ವರ್ಷ ಚೆನ್ನಾಗಿರುತ್ತೆ. ಬಿಲೀವ್ ಇಟ್, ನಮ್ಮ 5 ವರ್ಷ ಚೆನ್ನಾಗಿರುತ್ತೆ. ಯಾಕೆ ನಮ್ಮ 5 ವರ್ಷ ಚೆನ್ನಾಗಿರುತ್ತೆ ಅಂದ್ರೆ, ನರೇಂದ್ರ ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂತಂದ್ರೆ ಆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಇವ್ರ ಹತ್ರ ಆಗಲ್ಲ. ಯಾಕೆಂದ್ರೆ ಡೆವಲಪ್ಮೆಂಟ್ ಅಂತೂ ಗೊತ್ತಿಲ್ಲ ಇವರಿಗೆ, ಇದ್ದದನ್ನು ಖಾಲಿ ಮಾಡೋದು ಮಾತ್ರ ಗೊತ್ತಿರೋದ್ರಿಂದ ಇನ್ನು 5 ವರ್ಷ ಹೆಂಗೋ ನಡೆದು ಬಿಟ್ಟೆ, ಅದಾದ ಮೇಲೆ 5 ವರ್ಷ, 10 ವರ್ಷ, 25 ವರ್ಷ ಈ ದೇಶ ಕಣ್ಣೀರಿಡಬೇಕಲ್ಲ. ಮಿತ್ರರೇ, ನಮ್ ಚಕ್ಕು ಅಣ್ಣ ಹಳಿ ಇಲ್ದೆ ರೈಲ್ ಬಿಡೋ ಸ್ಪೀಡು 100, 1000, 10,000, 1 ಲಕ್ಷ. ನೀವ್ ಹಂಗೆ ಕಣ್ಮುಚ್ಕೊಂಡು ಚಪ್ಪಾಳೆಗಳು ಹೊಡಿತಾ ಇದ್ರೆ ಸ್ಪೀಡ್ ಆಫ್ ಲೈಟ್ ಕಿಂತಾನೂ ಜಾಸ್ತಿ ಹೋಗ್ತಾರೆ. ನರೇಂದ್ರ ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂದ್ರೆ ನಿಮ್ ಮಕ ಮುಚ್ಚ ನೆರೆ ಆದಾಗ ಎಲ್ರಿ ಹೋಗಿತ್ತು ನಿಮ್ ಬೊಕ್ಕಸಲ್ಲಿರೋ ಕಾಸು. ಇಂಡಿಯಾ ಹ್ಯಾಸ್ ದಿ ವರ್ಸ್ಟ್ ಎಕಾನಮಿ ಇನ್ 42 ಇಯರ್ಸ್. ಮಾರ್ಚ್ 2020 ವರೆಗೂ ಮಾತ್ರ ಕನ್ಸಿಡರ್ ಮಾಡಿರೋದು, ಕರೋನಾ ಟೈಮ್ ನ ಕನ್ಸಿಡರ್ ಮಾಡಿಲ್ಲ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರ ಗಂಡ ಒಳ್ಳೆ ಎಕನಾಮಿಸ್ಟ್, ಅವರೇ ಹೇಳಿದ್ದಾರೆ ಮೋದಿ ಮಾಡೆಲ್ಸ್ ಎಲ್ಲ ಫೇಲ್ ಆಗ್ತಾ ಇದೆ, ಮನಮೋಹನ್ ಸಿಂಗ್ ಮಾಡೆಲ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಬಿಜೆಪಿ ರಾಜ್ಯಸಭಾ MP ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ PhD ಇನ್ ಎಕನಾಮಿಕ್ಸ್ ಫ್ರಮ್ ಹಾರ್ವರ್ಡ್ ಯೂನಿವರ್ಸಿಟಿ ಹೇಳಿದ್ರು GST ಇಸ್ ಅ ಫೇಲ್ಯೂರ್, ಡಿಮಾನಿಟೈಸೇಷನ್ ಇಸ್ ಅ ಡಿಸಾಸ್ಟರ್ ಅಂತ. ಜೊತೆಗೆ ಮೋದಿಗೆ ಮತ್ತೆ ಮೋದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಎಕನಾಮಿಕ್ಸ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಎಕನಾಮಿಕಲಿ ವಿ ಹ್ಯಾವ್ ಫೇಲ್ಡ್ ಅಂತಾನೂ ಒಪ್ಕೊಂಡಿದ್ರು. ಆದ್ರೆ ಮಿತ್ರರೇ, ಬಿಜೆಪಿನವರು ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂದ್ರೆ 2019 ಎಲೆಕ್ಷನ್ಸ್ ಗಿಂತ ಮುಂಚೆನೆ ಇವರೇ ತಂದಿದ್ದ ಬಾಂಡ್ ಸ್ಕೀಮ್ ನಲ್ಲಿ 2,410 crores ನ ಬರೀ ಬಾಂಡ್ ರೂಪದಲ್ಲಿ ದೇಣಿಗೆ ತಗೊಂಡಿದ್ದಾರೆ. ಎಲ್ಲಾ ಬೇರೆ ಪೊಲಿಟಿಕಲ್ ಪಾರ್ಟಿಗಳನ್ನು ಬಿಜೆಪಿನವರು ಅರ್ಧದಷ್ಟು ದೇಣಿಗೆ ಕಲೆಕ್ಟ್ ಮಾಡಕ್ಕೂ ತಿನ್ಕಾಡ್ತಾ ಇದ್ರು. ಮತ್ತೆ ಎಲ್ಲರೂ ಬಾಂಡ್ ಕೊಟ್ಟಿದ್ದು 10 ಲಕ್ಷ ಬಾಂಡು, ಇಲ್ಲಾಂದ್ರೆ 1 ಕೋಟಿ ಬಾಂಡು. ನಿಮ್ಮಂತವ್ರು 10 ಲಕ್ಷ 1 ಕೋಟಿ ಎಲ್ಲ ದೇಣಿಗೆ ಕೊಡ್ತೀವ ಪೊಲಿಟಿಕಲ್ ಪಾರ್ಟೀಸ್ಗೆ. ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಕ್ಕಿಂತ ಮುಂಚೆ
ಆಸ್ಟ್ರೇಲಿಯಾದಿಂದ ನನ್ನ ಕಸಿನ್ ಸಿಸ್ಟರು ಫೋನ್ ಮಾಡಿದ್ಲು ಕನ್ಸ್ನಲ್ಲಿ, ಕೇಳಿದ್ಲು ಈ ಸತಿ ನಾವು ಮಾಮನೇ ಅಲ್ವಾ PM ಆಗೋದು ಅಂತ. ಇರ್ಬೋದೇನೋಪ್ಪ ಅಂತ ಅಂದೆ. ಯಾಕಷ್ಟು ಡೌಟಲ್ಲಿ ಹೇಳ್ತಾ ಇದೀಯಾ ಅಂತ ಕೇಳಿದ್ಲೋಳು. ದುಡ್ಡು ಬೇಕಾಗತ್ತಲ್ಲ ಎಲೆಕ್ಷನ್ಗೆ, ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ದುಡ್ಡನ್ನೆಲ್ಲ ನೀನ್ ಗೇಮ್ನಲ್ಲೇ ಇಡ್ಬೇಡ, ದುಡ್ಡು ಕಲೆಕ್ಟ್ ಮಾಡೋ ಐಡಿಯಾ ಅವ್ರಿಗೆ ಬೇಜಾನಿದೆ. ಅವ್ರು ಇವಾಗ ಫ್ರೆಂಡ್ಸ್ ಹತ್ರ ಕಾಸು ತಗೊಂತಾರೆ, ಅದೇ ಫ್ರೆಂಡ್ಸ್ಗೆ ಆಮೇಲೆ ಏನಾದ್ರು ಪಾಲಿಸಿ ಹೆಲ್ಪ್ ಮಾಡ್ಕೊಡ್ತಾರೆ, ಆ ಪಾಲಿಸಿಯಿಂದ ಅವರು ಬೇಜಾನ್ ದುಡ್ಡು ಮಾಡ್ಕೊಂತಾರೆ ಅಂತ ಹೇಳಿದ್ಲು ನನ್ನ ಕಸಿನ್ ಸಿಸ್ಟರ್ ಕನ್ಸಿನಲ್ಲಿ. ನನಗೆ ಕಸಿನ್ ಸಿಸ್ಟರ್ಗಳು ಎಲ್ಲ ಕಡೆ ಇದ್ದಾರೆ, ಆರ್ಟಿಕ್ ರೀಜನ್ ಇಂದ ಅಂಟಾರ್ಟಿಕ್ ರೀಜನ್ ವರ್ಗೂ ಇದ್ದಾರೆ, ಯೂನಿವರ್ಸ್ ಅಲ್ಲೆಲ್ಲ ಇದ್ದಾರೆ, ಬೇರೆ ಪ್ಲಾನೆಟ್ಸ್ ಮಾರ್ಚ್ ಜೂಪಿಟರ್ ಅಲ್ಲೆಲ್ಲ ಇದ್ದಾರೆ. ಎಲ್ಲರೂ ಫೋನ್ ಮಾಡಿ ನನಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ದೇಶದ ಪ್ರಧಾನಿ ಹೇಳ್ತಾರೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಬದುಕಿ. ನಿಮ್ಗೆ ಯಾವತ್ತಾದ್ರೂ ರಸ್ತೆಯಲ್ಲಿ ಓಡಾಡಬೇಕು ಅಂತಂದ್ರೆ ಯಾರಾದ್ರೂ ಒಬ್ಬ ಭಯೋತ್ಪಾದಕ ಬಂದು ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ಟೆನ್ಷನ್ನೇ ಇಟ್ಕೋಬೇಡಿ. ಯಾಕೆ ಅಂತಂದ್ರೆ ಕಳೆದ 5 ವರ್ಷಗಳಲ್ಲಿ ಕಾಶ್ಮೀರದ ಆಚೆಗೆ ಒಬ್ಬ ಭಯೋತ್ಪಾದಕ ಬರದೇ ಇರೋ ತರ ನರೇಂದ್ರ ಮೋದಿ ನಮ್ಮನ್ನ ಕಾಪಾಡಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ. 5 ವರ್ಷಗಳಲ್ಲಿ ಒಬ್ಬ ಭಯೋತ್ಪಾದಕ ಬಂದಿದ್ದಾನ ತೋರಿಸಿ. ಚಕ್ಕು ಸುಳ್ಳೇಳ ಕೆಪಾಸಿಟಿ ಕಂಡು ಅವ್ರ ಗುರುಗಳೇ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ. ನನ್ಕಿಂತ ಜಾಸ್ತಿ ಸುಳ್ಳು ಹೇಳ್ತಾನಲ್ಲ ಬಡ್ಡಿ ಮಗ, ಜೊತೆಗೆ ಒಳ್ಳೆ ಪುಂಗಿದಾಸ ಶಿಷ್ಯ ಕೋಟಿನ ಸಂಪಾದಿಸಿದಾನೆ ಅಂತ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ. ನಮ್ ಚಕ್ಕು ವಾಟ್ಸ್ಆಪ್, ಫೇಸ್ಬುಕ್, ಭಕ್ತೃ ಮೀಡಿಯಾ ಚಾನಲ್ ಎಲ್ಲ ಬುಲ್ಡೆ ಕಲ್ತ್ಕೊಳೋದು, ಭಾಷಣ ಹೊಡಿಬೇಕಾದ್ರೆ ಬಿಡೋದು. ಸಿನ್ಸ್ 2014 there have been more than 942 bombings. National Bomb Data Center ಪ್ರಕಾರ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಬಾಂಬ್ ಬ್ಲಾಸ್ಟ್ ಇನ್ ದ ವರ್ಲ್ಡ್ ಇನ್ ದ ಪಾಸ್ಟ್ 2 years ಅಂತ 2018 ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಒಬ್ಬ ಭಯೋತ್ಪಾದಕನಿಗೆ ತನ್ನ ಹತ್ರ ಇರುವಂತ RDX ಅನ್ನ ತೆಗೆಯೋ ದಮ್ ಇಲ್ಲವಲ್ಲ, ಅದು ನರೇಂದ್ರ ಮೋದಿ ನೀಡಿರುವಂತ ಆಡಳಿತ ರೀ. ಇಂಡಿಯಾಸ್ ನಂಬರ್ ಇಸ್ ಈವನ್ ಹೈಯರ್ ದೆನ್ ದಟ್ ಆಫ್ ಇರಾಕ್ ಅಂಡ್ ಪಾಕಿಸ್ತಾನ್. 25ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಜೊತೆಗೆ ಲಿಂಚಿಂಗ್ ಜಾಸ್ತಿ ಆಗಿದೆ, ವಿಮೆನ್ ಸೇಫ್ಟಿ ಕೂಡ ಇನ್ನೂ ಜಾಸ್ತಿ ಏನು ಇನ್ಕ್ರೀಸ್ ಆಗಿಲ್ಲ. ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿಯ ಮ್ಯಾಜಿಕ್. ಹೌದೌದು ಬಾಗುರು, ಎಲ್ಲ ಮೋದಿ ಮ್ಯಾಜಿಕ್. ಮಳೆ ಬಂದ್ರು ಮೋದಿ ಮ್ಯಾಜಿಕ್, ಬಿಸಿಲು ಬಂದ್ರು ಮೋದಿ ಮ್ಯಾಜಿಕ್, ತಣ್ಣಗೆ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್. ನೀವ್ ಹಿಂಗೆ ಇಗ್ಗ ಮುಗ್ಗ ಪುಂಗ್ತಾ ಇದಿರಲ್ಲ, ಅದು ಮೋದಿ ಮ್ಯಾಜಿಕ್. ಇದನ್ನ ನಮ್ ಚಕ್ಕು ಅವರು 10 ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು. ಅವಾಗ ಸರಿಯಾಗಿ ಸೆಲ್ಯುಲಾರ್ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಇಂಡಿಯಾನಲ್ಲಿ, ಕೆಲವು ಪಾರ್ಟ್ಸ್ ನಲ್ಲಿ. ಅಂಥದ್ರಲ್ಲಿ ಮೋದಿ ಅವರು ರಾತ್ರಿ ಅರ್ಧ ಗಂಟೆ ತಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ರಂತೆ. ಇದ್ರು ಇರ್ಬೋದು ಗುರು, ನಮ್ ಫಕೀರಪ್ಪ ಮೋದಿ 1987-88 ನಲ್ಲಿ ಟೆಕ್ನಾಲಜಿ ಮಾರ್ಕೆಟ್ ಬರಕ್ಕಿಂತ ಮುಂಚೆನೆ ಡಿಜಿಟಲ್ ಕ್ಯಾಮ್ರಾನಲ್ಲಿ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಇಮೇಲ್ ಮಾಡಿದವರು. मैंने पहली बार डिजिटल कैमरा का उपयोग किया था 87-88 में से, और उस समय बहुत कम लोगों का ईमेल रहता था. तो मेरे यहाँ विरमगाम तहसील में अडवाणी जी की सभा थी, तो मैंने वो डिजिटल कैमरा पर उनकी फोटो ली. तब डिजिटल कैमरा इतना बड़ा आता था, मेरे पास था उस समय. मैंने फोटो निकाली और मैंने दिल्ली को ट्रांसमिट की, और दूसरे दिन कलर फोटो छपी. तो अडवाणी जी को बड़ा सरप्राइज हुआ कि दिल्ली में मेरी कलर फोटो आज की आज कैसे छपी. ಮೋದಿ ಮ್ಯಾಜಿಕ್ ಹೆಂಗೆ ಅಂದ್ರೆ ಮಿತ್ರರೇ, ಆ ಮನುಷ್ಯ ಸುಮ್ಮನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಮೊಟ್ಟೆ ಇಲ್ದೇನೆ ಕಾಗೆಗಳು ಮೋದಿ ಮೋದಿ ಅಂತ ಹಾರ್ತವೆ. ಅದು ನರೇಂದ್ರ ಮೋದಿಯ ತಾಕತ್ತು ಅಂದ್ರೆ. ಮೋದಿ ಮೋದಿ ಮೋದಿ. ನಮ್ ಚಕ್ಕು ಅಣ್ಣನ್ ನಂಬ್ಕೊಂಡ್ರೆ ಎಲ್ಲ ಬುಲ್ಬುಲ್ ಮಿಯಾ ರೇ. ಯೋಚನೆ ಮಾಡಿ, ನೀವು ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು 1000 ರೂಪಾಯಿ ನೋಟ್ ಬೇಕಾಗುತ್ತೆ, ಎಷ್ಟು 500 ರೂಪಾಯಿ ನೋಟ್ ಬೇಕಾಗುತ್ತೆ. ಆ ಲಂಚಕ್ಕೆ 100 ರೂಪಾಯಿ ನೋಟು ಕೊಡಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನ ಯೋಚನೆ ಮಾಡಿ. 50 ರೂಪಾಯಿ ನೋಟು ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ 2 ಸೂಟ್ ಕೇಸ್ಗಳನ್ನ ತೆಗೆದುಕೊಂಡು 1 ಲಕ್ಷ ಕೊಡಬೇಕಾಗುವುದು, ಎಲ್ರಿಗೂ ಗೊತ್ತಾಗುವಂತೆ. ಈ ಪರಿಸ್ಥಿತಿ ಬೇಕಾದಾಗ 1,000 ರೂಪಾಯಿ ನೋಟು ತಂದಿದ್ರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯಿತು. 1000 ರೂಪಾಯಿ ಮತ್ತು 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಮಾಡುವುದು ಇಲ್ಲ. ಈ ಕಾರಣಕ್ಕೂ 500 ರೂಪಾಯಿ ನೋಟ್ ಬ್ಯಾನ್ ಆಗಬೇಕು. ಹಂಗಾದ್ರೆ 2,000 ನೋಟ್ಗಳನ್ನ ಯಾಕೆ ಬಿಟ್ರು? ನಿಮ್ ಕಿಷ್ಕು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನಾ, ಅಥವಾ MLA ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನಾ? ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ಹವಾಸೆ ತಲೆ ಚಕ್ಕು. ಎಂತೆಂತ ಎಕ್ಸ್ಪರ್ಟ್ ಗಳೇ ಇದೊಂದು ಎರ್ಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ. ಚಕ್ಕು ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದು ಟಕ್ಲಾಸಿ ಲಾಜಿಕ್ ಪುಂಕ್ತವ್ರೆ. ಡಿಮಾನಿಟೈಸೇಷನ್ ಅಂದ್ಮೇಲೆ ಎಲ್ಲ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ್ ಪ್ರಕಾರ. ಈ ದೇಶದಲ್ಲಿರೋ 200 ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕುಗಳಿಗೆ ಬಂಬಾರ್ಡ್ ಆಗ್ಬಿಡುತ್ತೆ. ಬಂಬಾರ್ಡ್ ಆಗ್ಬಿಡುತ್ತಂತೆ. ಬೆಂಕಿ ಆಟ. 4 ವರ್ಷ ಆಯ್ತಲ್ಲ ಚಕ್ಕು ಅಣ್ಣ, ಇನ್ನು ಯಾಕೆ ಬ್ಲಾಕ್ ಮನಿ ಬಂಬಾರ್ಡೇ ಆಗಿಲ್ಲ? ಬಂಬಾರ್ಡ್ ಅಲ್ಲಿ ನಾರ್ಮಲ್ ಗ್ರೋತೇ ಇಲ್ವಲ್ಲಪ್ಪಿ. ಈ ವಯ್ಯ ಇವ್ರ ಪಟಾಲಮ್ಮು ಬರೀ ಜೊಳ್ಳು, ಸುಮ್ಮನೆ ಒಟ್ಟು ಪುಂಗಿ ಓದೋದು. ಒಂದು ಚಿಪ್ಪಿನ ಕತೆ.
ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ ನಲ್ಲಿ ಚಿಪ್ ಇಲ್ಲ ಹೌದು, ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ, ಈ ಕಲರ್ ಗೆ ಬಳಸಿರುವಂತ ಐಸೋಟೋಪ್ಗಳು ಹೊಸ ಹಳೆ ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಂಗೆ ಲೈಟ್ ಎಮಿಟ್ ಮಾಡುತ್ತೆ ಅಂತ ಬುಠಾಣ ಒಂದು ಲಾಜಿಕ್. ಹಂಗೆ ಸರ್ಕಂತ ಬಿಟ್ಬಿಟ್ರು ಒಂದು ಲಾಜಿಕ್ಕು ಅಣ್ಣ. ಹಂಗೆ ಬಿಟ್ರೆ ಅದೇ ನೋಟ್ ಇಟ್ಕೊಂಡೆ ನ್ಯೂಕ್ಲಿಯರ್ ಫ್ಯೂಯಲ್ ಥರ ಉಪಯೋಗಿಸ್ಬೋದು. ಅದರಲ್ಲಿ ನೀವು ಗಾಡಿ ಓಡಿಸ್ಬೋದು, ಹೆಲಿಕಾಪ್ಟರ್ ಓಡಿಸ್ಬೋದು, ಏರ್ಪ್ಲೇನ್ ಓಡಿಸ್ಬೋದು, ರಾಕೆಟ್ ಬಿಡ್ಬೋದು, ಬೇಕಾದ್ರೆ ಕಾಗೆಗೆ ಅದರಲ್ಲಿ ಊಟನೂ ಹಾಕ್ಬಿಟ್ಟು ಕಾಗೆ ಮೇಲೆ ನೀವು ಸವಾರಿನೂ ಮಾಡ್ಬೋದು. ಹಿಂಗೆ ಮೋದಿ ಮ್ಯಾಜಿಕ್ ಅಂತಾನೂ ಹೇಳ್ಬಿಡ್ತಾರೆ. ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಯೂನಿವರ್ಸಿಟಿ ಅಂತ ಮಾಡಬೇಕು. ಇವರು ಆ ಡ್ರೋನ್ ಪ್ರತಾಪು ಇನ್ನು ಬೊಗ್ಲೆ ಎಲ್ಲ ಬಿಡ್ತಾರಲ್ಲ ಫೇಸ್ಬುಕ್ಕು ವಾಟ್ಸಪ್ಪಲ್ಲೆಲ್ಲ ಬರೀ ಭಕ್ತರದ್ದು ಬರೀ ಬೊಗ್ಲೆಗಳಿರ್ತಾವಲ್ಲ ಅವರು, ಆಮೇಲೆ ಕಳ್ ಜ್ಯೋತಿಷಿಗಳು, ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಯೂನಿವರ್ಸಿಟಿ ಅಂತ ಮಾಡಿ ಅಣ್ಣನ ಡೀನೋ ಪ್ರಿನ್ಸಿಪಲ್ ವೈಸ್ ಪ್ರೆಸಿಡೆಂಟ್ ಏನೋ ಮಾಡಬೇಕು. ಮೊನ್ನೆ ಈ 45 ದಿನಗಳಲ್ಲಾಗಿರುವಂತ ಮ್ಯಾಜಿಕ್ ಏನ್ ಗೊತ್ತಾ, 10 ಗ್ರಾಮ್ ಬಂಗಾರಕ್ಕೆ 3,000 ರೂಪಾಯಿ ಡೌನ್ ಆಗಿದೆ, 1 ಗ್ರಾಮ್ ಮೇಲೆ 300 ರೂಪಾಯಿ ಡೌನ್ ಆಗಿದೆ. ಏನ್ ಮಾಡಿದ್ರು ಮ್ಯಾಜಿಕ್, ಬ್ಲಾಕ್ ಕ್ಯಾಶ್ ಹಿಡಿದ್ಬಿಟ್ರು ಅಷ್ಟೇ. ಎಲ್ಲಿ ಕೊಂಡ್ಕೊಂಡು ನೋಡ್ಬಿಡ್ತೀನಿ ಅಂತ. ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು ಕೊಂಡ್ಕೊಳ್ಳಿಕ್ ಬೇರೆ ಏನು ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ಗೆ ಬಂತು. ಮಿತ್ರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ಗೆ ಬರುತ್ತೆ ಅಂದ್ರೆ ನಿಮ್ಮ ಮಗಳ ಮದುವೆನೂ ಧೈರ್ಯವಾಗಿ ಆರಾಮಾಗಿ ಮಾಡ್ಬೋದಾದ ಲೆವೆಲ್ಗೆ ಬಂಗಾರ ಬರುತ್ತಲ್ಲ, ಇದು ಬ್ಲಾಕ್ ಕ್ಯಾಶ್ ಆಗಿತ್ತು. ಮ್ಯಾಜಿಕ್ಗಳು ನೋಡಿ ನೋಡಿ ಜನ ಫುಲ್ ಕೋವೆ ಆಗ್ಬಿಟ್ಟಾರೆ. ಮಾಮ್ಸ್ ತಾರಾ ಮಾರಕ್ಕಾಗೆ ಹರಿಸ್ತೀರ ಬಾಸ್ ನೀವು. ತೊಡೆ ತಟ್ಟ ತೋಲಾಂಡಿ ನಾಯಕರೆಲ್ಲ ನಿಮ್ ಎರ್ಬೋಗ್ ಭಾಷಣ ಕೇಳಿ ಅಪ್ಪೇತ ಆಗೋಯ್ತಾರೆ ಬಿಡಿ. 2016ರಲ್ಲಿ ಗೋಲ್ಡ್ ಪ್ರೈಸ್ ಬಂದಿದೆ 2,500 ಚಿಲ್ಲರೆ ಇತ್ತು, ಇವಾಗ 4,900 ಚಿಲ್ಲರೆ ಆಗಿದೆ. ಆಲ್ಮೋಸ್ಟ್ 100% ಜಾಸ್ತಿ ಆಗಿದೆ, ದುಪ್ಪಟ್ಟಾಗಿದೆ ಪ್ರೈಸು. ಬಿಡೋಣ, ಇದು ಒಂಥರ ಮ್ಯಾಜಿಕ್ಕೆ. ಒಂದ್ಸಲ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಒಂದು ಪ್ರವಾಸ ಇತ್ತು ಅವರು. ಅಮೆರಿಕಕ್ಕೂ ಹೋಗಿದ್ರು ನರೇಂದ್ರ ಮೋದಿ. ಅಮೆರಿಕಾ ಪ್ರಾಬಬಲಿ ಸ್ವಿಟ್ಜರ್ಲ್ಯಾಂಡ್ ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ ಹೋದ್ರು ಅಮೆರಿಕ ಕೆನಡಾಕ್ಕೆ. ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಹೋಗಿದ್ದಲ್ಲ, ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗಿಳಿಸಿ ನನ್ನ ಫ್ರೆಂಡ್ ಬಂದಿದ್ದಾನೆ ನಾನೇ ಡ್ರೈವ್ ಮಾಡಬೇಕು, ಚಕ್ಕು ಬರೀ ಮಧ್ಯದಲ್ಲಿ ಒಂದು ರೈಲ್ ಬಿಟ್ಬಿಟ್ರಲ್ಲಿ ಚಕ್ರು. ಅಷ್ಟು ಬೇಳೆನೆ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಯ್ತೋ ಗೊತ್ತಿಲ್ಲ, ಮೇಡ್ ಇನ್ ಇಂಡಿಯಾ ಲೈಸ್ ಅಂತೂ ವರ್ಲ್ಡ್ ವೈಡ್ ಚೆನ್ನಾಗಿ ಓಡ್ತಾ ಇದೆ. ಫಸ್ಟ್ ಆಫ್ ಆಲ್ ಡಿಮಾನಿಟೈಸೇಷನ್ ಆದ್ಮೇಲೆ ಕೆನಡಾಗೆ ನರೇಂದ್ರ ಮೋದಿ ಅವರು ಬಂದೇ ಇಲ್ಲ. ನೆಕ್ಸ್ಟ್ ಕೆನಡಿಯನ್ PM ಯಾರಿರ್ತಾರೆ ಅವ್ರ ಆಫೀಸ್ ಟರ್ಮ್ಸ್ನಲ್ಲಿ ಅವ್ರ ಸೆಕ್ಯೂರಿಟಿ ಸರ್ವಿಸಸ್ ಅವ್ರಿಗೆ ಡ್ರೈವ್ ಮಾಡಕ್ ಬಿಡಲ್ಲ. ಹಂಗಾಗಿ ನಮ್ಮ ಚಕ್ಕು ಅವ್ರು ಹೇಳಿದ್ದು ಸುಳ್ಳು ಸುಳ್ಳು ಸುಳ್ಳು. ಕೊನೆಗೆ ಗುಜರಾತಿನ ಈ CM ಚೀನಾದ ಅಧ್ಯಕ್ಷರಿಗೆ ಹೇಳಿದ್ರಂತೆ, ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಜೊತೆ, ನಮಗೆ ನೀವು ಯಾವಾಗಲೂ ಭಾರತದ ಮ್ಯಾಪ್ ಬಿಡಿಸಬೇಕಾದಾಗ ಅರುಣಾಚಲ ತೆಗೆದು ತೋರಿಸ್ತಿರಲ್ಲ ಅಂದ್ರಂತೆ. ಅದಕ್ಕೆ ಚೀನಾ ಇನ್ನು ಸ್ವಲ್ಪ ದಿನ ಮೋದಿ ಭಾಯ್ ಎಲ್ಲ ಸರಿ ಹೋಗುತ್ತೆ ಅಂದ್ರಂತೆ. ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ, ಆಮೇಲೆ ನಮ್ಗೆ ಇವೆಲ್ಲ ಆಟ ಆಡ್ಲಿಕ್ಕೆ ಇಲ್ಲ ಅಂತ ಅವ್ರಿಗೂ ಗೊತ್ತು. ನೀವ್ ಬಿಡಿ ಬಾಯ್, ನೆಕ್ಸ್ಟ್ ಲೆವೆಲ್ ಬಾಯ್. ನಿಮ್ ಕೊಯ್ಯ ಮಿಯಾ ಭಾಷಣ ನಮ್ದವ್ರು ಫುಲ್ ಬುಲ್ಬುಲ್ ಮಿಯಾ ಬಾಯ್. ಈ ತರ ತುಲಾಬಿಲಿ ಕ್ರಮಾಸ್ ಕಚ್ಚನ್ನ ಎಲ್ ಕಲ್ತ್ರಿ ಬಾಯ್. ಹೊಸಿ ಹೇಳ್ಕೊಟ್ರೆ ಬಡ ಹುಡುಗರು ನಿಮ್ ತರನೇ ಕಲ್ತು ಸ್ವಲ್ಪ ಪೇಮೆಂಟ್ ಅವ್ರು ತಗೊಳ್ತಾರೆ ಬಾಯ್. ಫುಲ್ ಮ್ಯಾಜಿಕ್ ಬಾಯ್ ನೀವು. ರೀಸೆಂಟ್ ಆಗಿ ಚೈನಾ ಅಪ್ಡೇಟ್ ಮಾಡಿರೋ ಮ್ಯಾಪ್ ಅಲ್ಲೂ ಅರುಣಾಚಲ್ ಪ್ರದೇಶ್ ಪಾರ್ಟ್ಸ್ ಗಳಿದೆ ಬಾಯ್. ಜೊತೆಗೆ ನೇಪಾಳ ಉಲ್ಟಾ ಹೊಡಿತಾ ಇದೆ ಬಾಯ್. ನಿಮ್ ಭಾಷಣ ಅಂದ್ರೆ ಭಾಷಣ ಬಾಯ್, ಫುಲ್ ಜುಮ್ ಜುಮ್ ಬಾಯ್. ನರೇಂದ್ರ ಮೋದಿ ಬರೋವರೆಗೂ ಸಮುದ್ರದ ಕುರಿತಂತೆ ಈ ದೇಶದ ಪಾರ್ಟಿಗಳಿಗೆ ಕಲ್ಪನೆಯೇ ಇರಲಿಲ್ಲ. ಸಮುದ್ರ ಅಂತಂದ್ರೆ ಬರೀ ಮೀನು ಹಿಡಿಯೋದು ಮಾತ್ರ ಅಂತ ತಿಳ್ಕೊಂಡಿದ್ರು. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಹೇಳಿದ್ರು ಸಮುದ್ರವನ್ನ ನಾವು ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು, ಹಂಗೇನಾದ್ರೂ ಸಾಧ್ಯ ಆದ್ರೆ. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಇತ್ತೀಚೆಗೆ ಹೊಸ ಡಾಟಾ ಬಂದಿದೆ. 1 ಟನ್ ವಸ್ತುವನ್ನ 1 ಕಿಲೋಮೀಟರ್ ರೋಡಲ್ಲಿ ತಗೊಂಡು ಹೋಗ್ಲಿಕ್ಕೆ 10 ರೂಪಾಯಿ ಖರ್ಚಾದ್ರೆ ಟ್ರೈನಲ್ಲಿ ತಗೊಂಡು ಹೋಗ್ಲಿಕ್ಕೆ 6 ರೂಪಾಯಿ ಖರ್ಚಾಗುತ್ತಂತೆ. ಸಮುದ್ರ ಮಾರ್ಗದಲ್ಲಿ ತಗೊಂಡು ಹೋದ್ರೆ ಈ ದೇಶದ 3 ಕಡೆ ಭಗವಂತ ಸಮುದ್ರ ಕೊಟ್ಟಿದ್ದಾನೆ. ನಾವು 50 ವರ್ಷಗಳಲ್ಲಿ ಸಮುದ್ರವನ್ನ ಚೆನ್ನಾಗಿ ಬಳಸಿಕೊಂಡು ಸರಕು ಸಾಗಾಣಿಕೆಯನ್ನ ಸಮುದ್ರದ ಮೂಲಕ ಮಾಡಿದಿದ್ರೆ ರೋಡ್ಗೆ ಇಷ್ಟು ಇನ್ವೆಸ್ಟ್ ಮಾಡೋ ಅಗತ್ಯವೇ ಇರಲಿಲ್ಲ. ಆದ್ರೆ ಈ ದೇಶದ ಯಾರು ಅದನ್ನ ಆಲೋಚನೆ ಮಾಡಲಿಲ್ಲ. ನಿಮ್ ತರ ಎಲ್ಲ ಆಲೋಚನೆ ಬರದೇ ಇಲ್ಲ ಬಿಡಿ ಬಾಸ್. ಜನ ಸಮುದ್ರನ ಬರೀ ಉಪ್ತೆಗೆಕ್ಕೆ ಉಪಯೋಗಿಸ್ತಾರೆ ಅನ್ಕೊಂಡಿದ್ದೆ, ಟ್ರಾನ್ಸ್ಪೋರ್ಟೇಷನ್ಗೂ ಬಳಸ್ಬೋದು ಅಂತ ಮೋದಿ ಬಂದಾದ್ಮೇಲೆ ಗೊತ್ತಾಗಿದ್ದು. ಯಾಕಂದ್ರೆ ನಾನು ಫೇಸ್ಬುಕ್ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಓದಿಲ್ಲ ನೋಡಿ, ಅದಕ್ಕೆ ನನಗೆ ನಿಮ್ಮಷ್ಟೆಲ್ಲ ಜ್ಞಾನ ಇಲ್ಲ ಬಿಡಿ. 4,000 ವರ್ಷಗಳ ಹಿಂದೆನೆ ಹರಪ್ಪನ್ ಸಿವಿಲೈಸೇಷನ್ ಕಾಲದಲ್ಲಿ ಸೀ ರೂಟ್ಸ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರು.
300 BC ಕಾಲಘಟ್ಟದಲ್ಲಿ ಮೌರ್ಯನ್ ಎಂಪೈರ್ ಹತ್ರ ಆರ್ಗನೈಸ್ ನೇವಿ ಇತ್ತು, ಸೀ ರೂಟ್ಸ್ ಯೂಸ್ ಮಾಡಿ ಟ್ರೇಡ್ ಕೂಡ ಮಾಡ್ತಾ ಇದ್ರು. ಚೋಳ ಡೈನಾಸ್ಟಿ ಸೌತ್ ಈಸ್ಟ್ ಏಷ್ಯಾ ಜೊತೆ ಸಮುದ್ರ ಮಾರ್ಗವಾಗಿ ಎಕ್ಸ್ಟೆನ್ಸಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ರು. ನೀವ್ ಇವಾಗ ಬಂದ್ಬಿಟ್ಟು ಮೋದಿ ಐಡಿಯಾ ಅಂತ ಪುಂಕ್ತಿರಲ್ಲ ಚಕ್ಕು ಬಾಸ್. ಇಂಡಿಯಾನಲ್ಲಿ 90% ಆಫ್ ಟ್ರೇಡ್ ಬೈ ವಾಲ್ಯೂಮ್, 70% ಆಫ್ ಟ್ರೇಡ್ ಬೈ ವ್ಯಾಲ್ಯೂ ಈಸ್ ಥ್ರೂ ಸಿ. ಇದೇನ್ ಹೊಸದಲ್ಲ. 1958 ನಲ್ಲೇ ಚಕ್ಕು ಇವಾಗ ಬಿದ್ದಿದ್ದ ಭಾಷಣನ ನೆಹರೂನವ್ರು ಹೇಳಿದ್ರು. 3 ಕಡೆ ಸಿ ಇದೆ, 1 ಕಡೆ ಹೈ ರೇಂಜ್ ಮೌಂಟೇನ್ಸ್ ಇದೆ, ಸೀಸ್ ನ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ. ಚಕ್ಕು ಹೈಸ್ಕೂಲ್ ನಲ್ಲಿ ಪರೀಕ್ಷೆಗಳು ಬರ್ದಿರೋದೇ ಡೌಟ್ ಯಾಕೋ ನನಗೆ. ನೆನಪಿಟ್ಕೊಳ್ಳಿ, ಇಷ್ಟೊತ್ತಿಗೆ ಬರ್ಬಾದ್ ಆಗಿರುವಂತಹ ರಾಷ್ಟ್ರವಾಗಿರ್ತಿತ್ತು ಇಲ್ಲಿರುವಂತಹ ಹಿಂದೂಗಳು. ನಾನು ಮುಸಲ್ಮಾನರನ್ನ ಪ್ರತ್ಯೇಕವಾಗಿಟ್ಟೆ ಈ ಮಾತುಗಳನ್ನ ಸ್ಪೆಷಲಿ ಹಿಂದೂಗಳಿಗೆ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಹಿಂದೂಗಳೆಲ್ಲ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಾಚಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಿದ್ರು. ಹಿಂದೂಗಳು ಕೇಸರಿಯ ಬಣ್ಣವನ್ನ ಹಚ್ಚಿಕೊಳ್ಳಿಕ್ಕೆ, ಕೇಸರಿ ಶಾಲ್ ಹಾಕೊಳ್ಳಿಕ್ಕೆ ನಾಚಿಕೆ ಆಗುವಂತ ವಾತಾವರಣ ಸೃಷ್ಟಿ ಮಾಡಿರ್ತಿದ್ರು. ಇವತ್ತಿನ ವೇದಿಕೆ ಸಾಧ್ವಿ ಪ್ರಜ್ಞಾ ಸಿಂಗ್ಗಳ ಹೆಸರಲ್ಲಿದೆ ಅಂತ ತರುಣರು ಹೇಳ್ತಿದ್ರು. ನಂಗೆ ಬಹಳ ಹೆಮ್ಮೆ ಇದೆ. ಆ ಮಹಾತಾಯಿಗೆ ಶತ ನಮನಗಳನ್ನು ಸಲ್ಲಿಸ್ತೀನಿ. नाथूराम गॉडसे देशभक्त थे, हैं और रहेंगे. ऐसा बोलने उनको आतंकवादी कहने वाले लोग स्वयं के गिरेबान में झांक के देखें. अब की चुनाव में ऐसे लोगों को जवाब दे दिया जाएगा. ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ನಾನು ಮಾತಾಡಿದ್ರು ನನ್ನ ಬಾಯಿ ಮಲ್ಲಿಗೆ ಆಗೋಗುತ್ತೆ, ಅಷ್ಟು ಪೂರಾ ಹೆಬ್ಬೆಟ್ ಕೇಸ್ ಅದು. ನಂಗೆ ಬಹಳ ಹೆಮ್ಮೆ ಇದೆ. ಆ ಮಹಾತಾಯಿಗೆ ಶತ ನಮನಗಳನ್ನು ಸಲ್ಲಿಸ್ತೀನಿ. ಅವ್ರನ್ನ ಹೋಗಿ ನಮ್ ಚೆಕ್ಕು ಮಹಾತಾಯಿ ಅಂತಾರಲ್ಲ, ಇವ್ರೆಂತ ಮಹಾಪುರುಷ ಇರಬೇಡ. ನೀವೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಯಾವ ಪರಿ ಮಹಾಪುರುಷರು ಇವರು ಅಂತ. ಪಕ್ಕದಲ್ಲಿ ಪಾಕಿಸ್ತಾನ ಅಂತ ಒಂದು ರಾಷ್ಟ್ರ ಇದೆ. ಬಿಡುಗುರು, ನಿಮ್ಮ ಹಳೆ ಅಸ್ತ್ರ ಪಾಕಿಸ್ತಾನ ಇಟ್ಕೊಂಡು ಯಾಕೆ ಇವಾಗ ತಲೆ ಕಚ್ತೀಯಾ? ನಿಮ್ಮ ಅಂತೆ ಕಂತೆ ಸ್ಟೋರಿಗಳೆಲ್ಲ ಕೇಳಿ ನನ್ನ ಮೆದ್ಲು ಮಸಾಲಾಗೋಗದೆ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಗಂಟೆ ಐಕಾನ್ನ ಹೊಡಿರಿ. ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಪ್ಲಸ್ ಅಮೆಝಾನ್ ಸ್ಟೋರ್ ಲಿಂಕ್ ನ ಕೆಳಗಡೆ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ನಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ನಮಸ್ಕಾರ.